ಈ ಪಿ ಸಿ ನಾವು ಬಿಲ್ಡ್ ಮಾಡಿದ್ದೇವೆ 1 ಲಕ್ಷದ್ದು. ಮತ್ತು ಈ ಪಿ ಸಿ ನಾವು ಬಿಲ್ಡ್ ಮಾಡಿದ್ದೇವೆ ಮಿಸ್ಟರ್ ವಿನೀತ್ ಅವರಿಗೆ. ಇವರು ಕೇರಳದವರೇ ಅವರು. ಸೊ ಅವರು ಸಮ್ ಅಡ್ವಾನ್ಸ್ ಪೇ ಮಾಡಿದ್ದಾರೆ. ಇಲ್ಲಿಂದ ನಮಗೆ ಈಗ ಈ ಸಿಸ್ಟಮ್ನ ಶಿಫ್ಟ್ ಮಾಡಬೇಕು. ಸೊ ಇದೇ ಥರ ಇಫ್ ನಿಮ್ಮಲ್ಲಿ ಯಾರಾದರೂ ಪಿ ಸಿ ಬಿಲ್ಡ್ ಮಾಡಬೇಕಂತ ಪ್ಲಾನಿಂಗಲ್ಲಿ ಇದ್ದರೆ ನೀವು ಆರಾಮಾಗಿ ಪಿ ಸಿ ನಮ್ಮಿಂದ ಬಿಲ್ಡ್ಸ್ ಮಾಡಿಸ್ಬೋದು. ನಾವು ಕ್ಯಾಶ್ ಆನ್ ಡೆಲಿವರಿ ಸಹ ಕೊಡ್ತೇವೆ. ನಿಮಗೆ ಹಾಫ್ ಪೇಮೆಂಟ್ ಮಾಡಬೇಕಾಗುತ್ತೆ, ಮತ್ತು ಹಾಫ್ ಪೇಮೆಂಟ್ ನೀವು ಡೆಲಿವರಿ ಆದ ನಂತರ ಪೇ ಮಾಡ್ಬೋದು. ಓಕೆ, ಸೊ ನಾನೀಗ ಮಾತಾಡ್ತೇನೆ ಇವ್ರ ಸಿಸ್ಟಮಲ್ಲಿ ಏನೇನು ಕಾಂಪೊನೆಂಟ್ಸ್ ಹಾಕಿದೆ ಅಂತ. ಫಸ್ಟ್ ಆಫ್ ಆಲ್ ನಾನು ಮಾತಾಡ್ತೇನೆ ಪ್ರೊಸೆಸರ್ ಬಗ್ಗೆ. ಪ್ರೊಸೆಸರ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ ಇಂಟೆಲ್ದು ಕೋರ್ i5-12700F. ಇದರಲ್ಲಿ ನಿಮಗೆ 12 ಕೋರ್ಸ್ ಮತ್ತು 20 ಥ್ರೆಡ್ಸ್ ನೋಡಲಿಕ್ಕೆ ಸಿಗುತ್ತೆ. 12 ಕೋರ್ಸಲ್ಲಿ ನಿಮಗೆ 8 ಕೋರ್ಸ್ ಬಂದುಬಿಟ್ಟು ಪರ್ಫಾರ್ಮೆನ್ಸ್ ಕೋರ್ಸ್ ಇದೆ, 4 ಕೋರ್ಸ್ ಬಂದುಬಿಟ್ಟು ಎಫಿಷಿಯನ್ಸಿ ಕೋರ್ಸ್ ಇದೆ. ಮತ್ತು ಇದರದ್ದು ಮ್ಯಾಕ್ಸಿಮಮ್ ಟರ್ಬೋ ಬೂಸ್ಟ್ ಫ್ರೀಕ್ವೆನ್ಸಿ ಬಂದುಬಿಟ್ಟು 4.90 GHz ಇದೆ. ಸೊ ಇದರ ನಂತರ ನಾನು ಮಾತಾಡ್ತೇನೆ ಮದರ್ ಬೋರ್ಡ್ ಬಗ್ಗೆ. ಮದರ್ ಬೋರ್ಡ್ ನಾವು ಇದರಲ್ಲಿ ಯೂಸ್ ಮಾಡಿದ್ವಿ MSIದು ಮ್ಯಾಕ್ B660M ಮೋರ್ಟಾರ್ ವೈಫೈ ಮದರ್ ಬೋರ್ಡ್. ಇದರಲ್ಲಿ ನಿಮಗೆ 2 M.2 ಸ್ಲಾಟ್ ಸಿಗುತ್ತೆ, ಅದು 4th ಜನರೇಷನ್ದು. ಮತ್ತು ಇದರಲ್ಲಿ ನಿಮಗೆ ಟೋಟಲ್ 7 USB ಪೋರ್ಟ್ ಸಿಗುತ್ತೆ. ಮತ್ತು ರ್ಯಾಮ್ ಸ್ಲಾಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ 4 ರ್ಯಾಮ್ ಸ್ಲಾಟ್ಸ್ ಇದೆ. ಇದರಲ್ಲಿ ವಿನೀತ್ ಅವರು ಆರಾಮಾಗಿ ಅಪ್ ಟು 128 GB ತನಕ ಅವರು ರ್ಯಾಮ್ ಇನ್ಸ್ಟಾಲ್ ಮಾಡಬಹುದು. ಮತ್ತು ಇದು ಮದರ್ ಬೋರ್ಡ್ DDR5 ಸಪೋರ್ಟೇಬಲ್. ಇದರ ನಂತರ ನಾನು ಮಾತಾಡ್ತೇನೆ ರ್ಯಾಮ್ ಬಗ್ಗೆ. ನಾವು ಇದರಲ್ಲಿ ರ್ಯಾಮ್ ಯೂಸ್ ಮಾಡಿದ್ದೇವೆ ಕೋರ್ಸರ್ದು ವೆಂಜೆನ್ಸ್. ಓಕೆ, DDR5 ರ್ಯಾಮ್. ಇದರದ್ದು ಸ್ಪೀಡ್ ಬಂದುಬಿಟ್ಟು 5600 MHz. ಇದರ ನಂತರ ನಾನು ಮಾತಾಡ್ತೇನೆ SSD ಬಗ್ಗೆ. SSD ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ ಕ್ರುಷಿಯಲ್ದು P2 500 GB NVMe SSD ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ. ಗ್ರಾಫಿಕ್ಸ್ ಕಾರ್ಡ್ ಬಗ್ಗೆ ಮಾತಾಡಬೇಕಂದ್ರೆ ಗ್ರಾಫಿಕ್ಸ್ ಕಾರ್ಡ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ MSIದು ವೆಂಟಸ್ 2X3050. ಓಕೆ, ಇದು 8 GB ಗ್ರಾಫಿಕ್ಸ್ ಕಾರ್ಡ್. ಇದರದ್ದು ಡಿಸ್ಪ್ಲೇ ಪೋರ್ಟ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಟೋಟಲಿ 4 ಡಿಸ್ಪ್ಲೇ ಪೋರ್ಟ್ಸ್ ಇದರಲ್ಲಿ ಅವೈಲೇಬಲ್ ಇದೆ. 3 ಬಂದುಬಿಟ್ಟು DP ಪೋರ್ಟ್, 1 ಬಂದುಬಿಟ್ಟು HDMI ಪೋರ್ಟ್. ಮತ್ತೆ ಪವರ್ ಸಪ್ಲೈ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ ಡೀಪ್ ಕೂಲ್ದು 650 ವಾಟ್ದು ಪವರ್ ಸಪ್ಲೈ. ಆಕ್ಚುಲಿ ಇದಕ್ಕೆ ಸಾಕಾಗುತ್ತೆ. ಮತ್ತೆ ಏರ್ ಕೂಲರ್ ನಾವು ಇದರಲ್ಲಿ ಯೂಸ್ ಮಾಡಿದ್ದೇವೆ ಕೂಲರ್ ಮಾಸ್ಟರ್ದು ಹೈಪರ್ 410 RGB ಕೂಲರ್ ನಾವು ಯೂಸ್ ಮಾಡಿದ್ದೇವೆ. ಮತ್ತೆ ಇದರಲ್ಲಿ ನಾವು ಕ್ಯಾಬಿನೆಟ್ ಯೂಸ್ ಮಾಡಿದ್ದೇವೆ ಆ್ಯಂಡ್ ಸ್ಪೋರ್ಟ್ಸ್ದು 511MT. ಓಕೆ, ಸೊ ಇದರಲ್ಲಿ ನಿಮಗೆ 3 ಮದರ್ ಬೋರ್ಡ್ ಸಪೋರ್ಟ್ ಆಗುತ್ತೆ, ಲೈಕ್ ATX, ಮೈಕ್ರೋ ITX ಮತ್ತು ಮಿನಿ ITX. ಸೊ ಇದೆಲ್ಲ ಈ ವಿಡಿಯೋದಲ್ಲಿ. ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಅನ್ಸಿರ್ಬೋದು. ಇಫ್ ನಿಮಗೆ ವಿಡಿಯೋ ಇಷ್ಟ ಅನ್ಸಿದ್ರೆ ಲೈಕ್ ಮಾಡಿ. ಮತ್ತೊಂದ್ಸಲ ಹೇಳ್ತಾ ಇದ್ದೇನೆ, ಇಫ್ ನಿಮ್ಮಲ್ಲಿ ಯಾರಾದರೂ ಬಿಲ್ಡ್ ಮಾಡಬೇಕಂತ ಪ್ಲಾನಿಂಗಲ್ಲಿ ಇದ್ರೆ ಈ ನಂಬರಲ್ಲಿ ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಸೊ ಸಿಗ್ತೇನೆ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟುವರೆಗೆ ಬಾಯ್.